ಸಂಖ್ಯೆ 9. ಆರಾಧನೆ ತಂದೆ, ಆರಾಧನೆ ಯೇಸುವೇ, ಆರಾಧನೆ ಆತ್ಮನೇ, ಏಕ ದೇವನೇ. ಆರಾಧನೆ ತಂದೆ, ಪರದಿಂದಿಳಿದ ದೇವಾ, ನೀನಾದೆ ರೊಟ್ಟಿಯ ರೂಪ. ಪರದಿಂದಿಳಿದ ದೇವಾ, ನೀನಾದೆ ರೊಟ್ಟಿಯ ರೂಪ. ನಿನ್ನನ್ನು ನಾ ಭುಜಿಸಲು ನನಗಾಯಿತು ರಕ್ಷಣೆಯು. ನಿನ್ನನ್ನು ನಾ ಭುಜಿಸಲು ಬಾಳೆಲ್ಲ ಆನಂದವು. ಆರಾಧನೆ ತಂದೆ, ಆರಾಧನೆ ಯೇಸುವೇ, ಆರಾಧನೆ ಆತ್ಮನೇ, ತ್ರಯೇಕ ದೇವನೇ. ಪೂರ್ವಜರುಂಡರು ನನ್ನ ಸಾರ ಬಿಡಲವಲ್ಲ. ಪೂರ್ವಜರುಂಡರು ನನ್ನ ಸಾರ ಬಿಡಲವಲ್ಲ. ನಿನ್ನ ದೇಹ ಉಂಡವರೆಲ್ಲ ಎಂದೆಂದಿಗೂ ಸಾಯುವುದಿಲ್ಲ. ಪರಮ ಪ್ರಸಾದದಿ ನೀನು ಎಂದಿಗೂ ಬದುಕಿರುವಿರಲ್ಲ. ಆರಾಧನೆ ತಂದೆ, ಆರಾಧನೆ ಯೇಸುವೇ, ಆರಾಧನೆ ಆತ್ಮನೇ, ತ್ರಯೇಕ ದೇವನೇ. ಆರಾಧನೆ ತಂದೆ, ಆರಾಧನೆ ಯೇಸುವೇ, ಆರಾಧನೆ ಆತ್ಮನೇ, ತ್ರಯೇಕ ದೇವನೇ. ಹಲ್ಲೆಲೂಯಾ, 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 ಹಲ್ಲೆಲೂಯಾ. ಪರಮ ಪ್ರಸಾದದಲ್ಲಿರುವ ಪ್ರಭು ಯೇಸುವನ್ನ ದೃಷ್ಟಿಸಿ ನೋಡೋಣ. ನಮಗಾಗಿ, ನಮ್ಮ ಉದ್ಧಾರಕ್ಕಾಗಿ, ನಮ್ಮ ರಕ್ಷಣೆಗಾಗಿ ತಮ್ಮನ್ನೇ ಶಿಲುಬೆಯ ಮೇಲೆ ತ್ಯಾಗ ಮಾಡಿದ ಪ್ರಭು ಯೇಸು ಕ್ರಿಸ್ತರ ಸಾನ್ನಿಧ್ಯದಲ್ಲಿ ನಾವಿದ್ದೇವೆ. ಅವರ ಅನುಭವವನ್ನ ಪಡೆದುಕೊಳ್ಳೋಣ. ನಾನು ಈ ಲೋಕಕ್ಕೆ ಬಂದದ್ದಾದರೂ ಜೀವ ನೀಡಲು, ಅದನ್ನು ಯಥೇಚ್ಛವಾಗಿ ನೀಡಲು ಎನ್ನಂತಹ ಪ್ರಭು ಯೇಸು ಕ್ರಿಸ್ತರ ಪ್ರಸನ್ನತೆಯನ್ನ ಅನುಭವಿಸೋಣ. ದುಡಿದು ಭಾರ ಹೊತ್ತು ಬಳಲಿ ಬೆಂಡಾಗಿರುವ ಸರ್ವ ಜನರೇ, ನೀವೆಲ್ಲರೂ ನನ್ನ ಬಳಿಗೆ ಬನ್ನಿರಿ, ನಾನು ನಿಮಗೆ ವಿಶ್ರಾಂತಿಯನ್ನು ನೀಡುತ್ತೇನೆ. ನನ್ನ ನೊಗ ಹಗುರ, ನನ್ನ ಹೊರೆ ಸುಗಮ
ಎಂದಂತಹ ಪ್ರಭು ಯೇಸು ಕ್ರಿಸ್ತರ ವಾಕ್ಯದಲ್ಲಿ ನಂಬಿಕೆ ಇಡುತ್ತಾ ಭರವಸೆಯನ್ನ ಇಡುತ್ತಾ ಈ ಸ್ವಲ್ಪ ಸಮಯ ಪ್ರಭು ಯೇಸು ಕ್ರಿಸ್ತರನ್ನ ಸ್ತುತಿಸುತ್ತಾ ಆರಾಧಿಸುತ್ತಾ ವಂದಿಸುತ್ತಾ ಅವರ ಸನ್ನಿಧಿಯಲ್ಲಿ ಕಳೆಯೋಣ. ಈ ದಿನವನ್ನ ದಯಪಾಲಿಸಿದಂತಹ ಭಗವಂತನಿಗೆ ಕೃತಜ್ಞತೆಯನ್ನ ಸಲ್ಲಿಸೋಣ. ಕಳೆದ ವರ್ಷ ಇಡೀ ವರ್ಷ ನಮ್ಮ ಜೊತೆ ಇದ್ದು ನಮ್ಮನ್ನ ಮುನ್ನಡೆಸಿ ನಮ್ಮ ಎಲ್ಲ ಅಪಾಯ ಅವಘಡಗಳಿಂದ ರಕ್ಷಿಸಿ ಕಾದು ಮುನ್ನಡೆಸಿದಂತಹ ಭಗವಂತನಿಗೆ ಕೃತಜ್ಞತೆಯನ್ನ ಸಲ್ಲಿಸುತ್ತಾ ಈ ವರ್ಷವನ್ನ ಸಲ್ಲಿಸಿದಕ್ಕಾಗಿ ಅವರಿಗೆ ಸ್ತುತಿ ಸ್ತೋತ್ರಗಳನ್ನ ಈ 1 ಗಂಟೆಯ ಆರಾಧನೆಯಲ್ಲಿ ಸಲ್ಲಿಸೋಣ. ಈ ವರ್ಷವನ್ನ ದಯಪಾಲಿಸಿರುವಂತಹ ದೇವರು ನಮಗೆ ಬೇಕಾದಂತಹ ಎಲ್ಲ ಆಯುರಾರೋಗ್ಯವನ್ನ, ಶಾಂತಿ ಸಮಾಧಾನವನ್ನ, ಪವಿತ್ರಾತ್ಮರ ವರದಾನಗಳನ್ನ ಸುರಿಸಲಿ. ನಮ್ಮ ಮೇಲೆ, ನಮ್ಮ ಕುಟುಂಬದ ಮೇಲೆ, ನಮ್ಮ ಧರ್ಮ ಕೇಂದ್ರ, ಈ ಉಪಧರ್ಮ ಕೇಂದ್ರದ ಮೇಲೆ ಸುರಿಸಲಿ. ಪವಿತ್ರಾತ್ಮರು ಬಂದಾಗ ಬಲಗೊಂಡಂತಹ ಶಿಷ್ಯರಂತೆ ನಾವು ಕೂಡ ಅವರ ವರಪ್ರಸಾದಗಳನ್ನ, ದ್ವಾದಶ ಫಲಗಳನ್ನ ಸ್ವೀಕರಿಸಿ ಬಲಗೊಳ್ಳೋಣ, ದೃಢಗೊಳ್ಳೋಣ. ಹಂಜುಬುರುಕರಾಗಿದ್ದಂತಹ ಪ್ರೇಷಿತರು ಪವಿತ್ರಾತ್ಮರ ಆಗಮನದಿಂದ ಸದೃಢಗೊಂಡರು. ನಮ್ಮ ಮೇಲೂ ಕೂಡ ಪವಿತ್ರಾತ್ಮರು ಬಂದಾಗ ನಾವು ಕೂಡ ಸದೃಢರಾಗುತ್ತೇವೆ. ನಮ್ಮ ನೋವು ನಿರಾಶೆಗಳಿಂದ ಬಲಗೊಳ್ಳುತ್ತೇವೆ. ನಮ್ಮ ಕಷ್ಟ ಸಂಕಟಗಳಿಂದ ವಿಮೋಚನೆಯನ್ನು ಹೊಂದುತ್ತೇವೆ. ಆದ್ದರಿಂದ ಈ ಸಮಯದಲ್ಲಿ ಪವಿತ್ರಾತ್ಮರಿಗಾಗಿ ಪ್ರಾರ್ಥಿಸೋಣ. ಪವಿತ್ರಾತ್ಮರು ಬಂದು ನಮ್ಮನ್ನ, ನಮ್ಮ ಕುಟುಂಬಗಳನ್ನ ಬಲಪಡಿಸಲಿ, ಸದೃಢಗೊಳಿಸಲಿ. ಪವಿತ್ರಾತ್ಮರೇ, ನೀವು ಬನ್ನಿರಿ, ನಮ್ಮ ಮನಗಳನ್ನು ಶುದ್ಧಗೊಳಿಸಿರಿ. ಪವಿತ್ರಾತ್ಮರೇ, ನೀವು ಅಗ್ನಿಯ ನಾಳವಾಗಿ ಪಾರಿವಾಳದ ರೂಪದಲ್ಲಿ ಇಳಿದು ಬಂದಂತೆ ನಮ್ಮ ಮೇಲೆಯೂ ಕೂಡ ಇಳಿದು ಬನ್ನಿ. ಶೋಧನೆಯನ್ನ ಜಯಿಸಲು, ಅಂಧಕಾರದಲ್ಲಿರುವಂತಹ ನಮಗೆ ಬೆಳಕನ್ನ ನೀಡಲು, ವೇದನೆಯನ್ನ ನಾವು ಸಹಿಸಲು ಬೇಕಾದಂತಹ ಎಲ್ಲ ವರದಾನಗಳನ್ನ ಸುರಿಸಿರಿ, ಬಂದು ನಮ್ಮನ್ನ ದೃಢಗೊಳಿಸಿರಿ ಎಂಬುದಾಗಿ ಪ್ರಾರ್ಥಿಸುತ್ತಾ ಈ ಗೀತೆಯ ಮೂಲಕ ಪವಿತ್ರಾತ್ಮರನ್ನ ನಮ್ಮ ಮಧ್ಯೆ ಆಹ್ವಾನಿಸೋಣ. ಅಗ್ನಿಯ ನಾಳವಾಗಿ ಅಭಿಷೇಕ ಮಾಡ ಬನ್ನಿರಿ, ಪಾವನಾತ್ಮರೇ ಬೇಗ ಇಳಿದು ಬನ್ನಿ ಎಂಬುದಾಗಿ ಗೀತೆಯನ್ನ ಹಾಡೋಣ. ಗೀತೆಯ ಸಂಖ್ಯೆ 3, ಪುಟದ ಸಂಖ್ಯೆ 2. ರೋಗಿಗಳಿಗೆ ಸೌಖ್ಯವನ್ನ ನೀಡಲು, ಸೈತಾನನ ಶಕ್ತಿಯನ್ನ ನಾವು ಎದುರಿಸಲು, ಅದನ್ನ ಬಂಧಿಸಲು, ನಾವು ಪ್ರತಿಯೊಬ್ಬರಿಗಾಗಿ ಪ್ರಾರ್ಥಿಸಲು ಪವಿತ್ರಾತ್ಮರ ಸಹಾಯವನ್ನ ಬೇಡೋಣ. ಸಾಧ್ಯವಾದವರು ಮೊಣಕಾಲೂರುತ್ತಾ ಪವಿತ್ರಾತ್ಮರನ್ನ ನಮ್ಮ ಮಧ್ಯೆ ಆಹ್ವಾನಿಸೋಣ.
ಸೈತಾನ ಶಕ್ತಿಯ ಬಂಧಿಸಬೇಕು, ಪವಿತ್ರಾತ್ಮರೇ ಶಕ್ತಿ ನೀಡಿ. ಸೈತಾನ ಶಕ್ತಿಯ ಬಂಧಿಸಬೇಕು, ಪವಿತ್ರಾತ್ಮರೇ ಶಕ್ತಿ ನೀಡಿ. ರೋಗಿಗಳಿಗೆ ಸೌಖ್ಯ ನೀಡಬೇಕು, ಪವಿತ್ರಾತ್ಮರೇ ವರವ ನೀಡಿ. ರೋಗಿಗಳಿಗೆ ಸೌಖ್ಯ ನೀಡಬೇಕು, ಪವಿತ್ರಾತ್ಮರೇ ವರವ ನೀಡಿ. ಅಗ್ನಿಯ ನಾಳವಾಗಿ ಅಭಿಷೇಕ ಮಾಡಬನ್ನಿ, ಆತ್ಮರೇ ಬೇಗ ಇಳಿದು ಬನ್ನಿ. ಅಗ್ನಿಯ ನಾಳವಾಗಿ ಅಭಿಷೇಕ ಮಾಡಬನ್ನಿ, ಆತ್ಮರೇ ಬೇಗ ಇಳಿದು ಬನ್ನಿ. ಸರ್ವರಿಗಾಗಿ ಪ್ರಾರ್ಥಿಸಬೇಕು, ಪವಿತ್ರಾತ್ಮರೇ ಶಕ್ತಿ ನೀಡಿ. ಸರ್ವರಿಗಾಗಿ ಪ್ರಾರ್ಥಿಸಬೇಕು, ಪವಿತ್ರಾತ್ಮರೇ ಶಕ್ತಿ ನೀಡಿ. ರೋಗಿಗಳಿಗೆ ಸ್ತುತಿಸಿ ಹಾಡಬೇಕು, ಪವಿತ್ರಾತ್ಮರೇ ವರವ ನೀಡಿ. ರೋಗಿಗಳಿಗೆ ಸ್ತುತಿಸಿ ಹಾಡಬೇಕು, ಪವಿತ್ರಾತ್ಮರೇ ವರವ ನೀಡಿ. ಅಗ್ನಿಯ ನಾಳವಾಗಿ ಅಭಿಷೇಕ ಮಾಡಬನ್ನಿ, ಆತ್ಮರೇ ಬೇಗ ಇಳಿದು ಬನ್ನಿ. ಜಗಕ್ಕೆಲ್ಲ ಸುವಾರ್ತೆ ಸಾರಬೇಕು, ಪವಿತ್ರಾತ್ಮರೇ ಶಕ್ತಿ ನೀಡಿ. ಜಗಕ್ಕೆಲ್ಲ ಸುವಾರ್ತೆ ಸಾರಬೇಕು, ಪವಿತ್ರಾತ್ಮರೇ ಶಕ್ತಿ ನೀಡಿ. ಕರ್ತನಿಗಾಗಿ ನಾ ಬಾಳಬೇಕು, ಪವಿತ್ರಾತ್ಮರೇ ವರವ ನೀಡಿ. ಕರ್ತನಿಗಾಗಿ ನಾ ಬಾಳಬೇಕು, ಪವಿತ್ರಾತ್ಮರೇ ವರವ ನೀಡಿ. ಅಗ್ನಿಯ ನಾಳವಾಗಿ ಅಭಿಷೇಕ ಮಾಡಬನ್ನಿ, ಆತ್ಮರೇ ಬೇಗ ಇಳಿದು ಬನ್ನಿ. ಅಗ್ನಿಯ ನಾಳವಾಗಿ ಅಭಿಷೇಕ ಮಾಡಬನ್ನಿ, ನಮ್ಮನ್ನ ಆತ್ಮರೇ ರೋಗಗಳಿಂದ ನಷ್ಟ ನೋವುಗಳಿಂದ ನಿರಾಶೆ ಸೈತಾನನ ಶೋಧನೆಗಳಿಂದ ನಮ್ಮನ್ನ ಶಕ್ತಿಯನ್ನು ಎದುರಿಸಲು ಪವಿತ್ರಾತ್ಮರೇ ಬೇಗ ಇಳಿದು ಬನ್ನಿ.
ತನ್ನ ಕೀರ್ತನೆ 33ರಲ್ಲಿ ಹೀಗೆ ನುಡಿಯುತ್ತಾನೆ, ಸಜ್ಜನರೇ ಮಾಡಿರಿ ಪ್ರಭುವಿನ ಗುಣಗಾನ, ನೀತಿವಂತರೇ ಆತನ ಸ್ತುತಿ ನಿಮಗೆ ಸುಗುಣ. ಪ್ರತಿ ಕ್ಷಣ ಪ್ರತಿ ನಿಮಿಷ ನಮ್ಮನ್ನ ಕಾದು ಮುನ್ನಡೆಸುವಂತಹ ಭಗವಂತನಿಗೆ ನಾವು ಎಷ್ಟೇ ಸ್ತುತಿ ಸ್ತೋತ್ರಗಳನ್ನ ವಂದನೆಗಳನ್ನ ಸಲ್ಲಿಸಿದರೂ ಸಹ ಸಾಲುವುದಿಲ್ಲ. ಈ ಸ್ವಲ್ಪ ಸಮಯ ಅವರನ್ನ ಸ್ತುತಿಸೋಣ. ಪುನರಾವರ್ತಿಸಿ, ಯೇಸುವೇ ಸ್ತೋತ್ರ, ಯೇಸುವೇ ಸ್ತೋತ್ರ, ಯೇಸುವೇ ವಂದನೆ, ಯೇಸುವೇ ವಂದನೆ, ಯೇಸುವೇ ಆರಾಧನೆ, ಯೇಸುವೇ ಆರಾಧನೆ, ಯೇಸುವೇ ಮಹಿಮೆ, ಯೇಸುವೇ ಮಹಿಮೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಪ್ರಭು ಯೇಸುವೇ, ನಿಮ್ಮನ್ನು ಸ್ತುತಿಸುತ್ತೇವೆ, ನಿಮ್ಮನ್ನು ವಂದಿಸುತ್ತೇವೆ, ನಿಮ್ಮನ್ನು ಆರಾಧಿಸುತ್ತೇವೆ. ನಮಗೆ ಬೇಕಾದ ಉತ್ತಮ ಆರೋಗ್ಯವನ್ನು ದಯಪಾಲಿಸುತ್ತಿರುವುದಕ್ಕಾಗಿ ಕೃತಜ್ಞತೆಯನ್ನು ಸಲ್ಲಿಸುತ್ತೇವೆ. ಯೇಸುವೇ, ನಮ್ಮ ದಿನನಿತ್ಯದ ಚಟುವಟಿಕೆಗಳಲ್ಲಿ, ಕೆಲಸ ಕಾರ್ಯಗಳಲ್ಲಿ ನಮ್ಮನ್ನು ಕಾಯುವುದಕ್ಕೆ ನಿಮ್ಮ ಕಾವಲು ದೂತರನ್ನು ನೇಮಿಸಿ ನಮ್ಮನ್ನು ಎಲ್ಲ ಅಪಾಯ ಅವಘಡಗಳಿಂದ ರಕ್ಷಿಸುತ್ತಿರುವುದಕ್ಕಾಗಿ ನಿಮಗೆ ಕೃತಜ್ಞತೆಯನ್ನು ಸಲ್ಲಿಸುತ್ತೇವೆ. ನಿಮ್ಮ ಉತ್ತರ, ಸ್ತೋತ್ರ ದೇವಾ, ಸ್ತೋತ್ರ ದೇವಾ, ಸ್ತೋತ್ರ ದೇವಾ, ಯೇಸು ದೇವಾ, ಸ್ತೋತ್ರ ದೇವಾ, ಸ್ತೋತ್ರ ದೇವಾ, ಸ್ತೋತ್ರ ದೇವಾ, ಯೇಸು ದೇವಾ. ಪ್ರೀತಿ ಸ್ವರೂಪಿಯಾಗಿರುವ ದೇವರೇ ಸ್ತೋತ್ರ, ಸ್ತೋತ್ರ ದೇವಾ, ಸ್ತೋತ್ರ ದೇವಾ, ಸ್ತೋತ್ರ ದೇವಾ, ಯೇಸು ದೇವಾ. ಕರುಣಾ ಸಾಗರರಾಗಿರುವ ದೇವರೇ ಸ್ತೋತ್ರ, ಸ್ತೋತ್ರ ದೇವಾ, ಸ್ತೋತ್ರ ದೇವಾ, ಸ್ತೋತ್ರ ದೇವಾ, ಯೇಸು ದೇವಾ. ದೀರ್ಘ ಶಾಂತರಾಗಿರುವ ದೇವರೇ ಸ್ತೋತ್ರ, ಸ್ತೋತ್ರ ದೇವಾ, ಸ್ತೋತ್ರ ದೇವಾ, ಸ್ತೋತ್ರ ದೇವಾ, ಯೇಸು ದೇವಾ. ಪಾಪವನ್ನು ದ್ವೇಷಿಸಿ ಪಾಪಿಯನ್ನು ಪ್ರೀತಿಸುವ ದೇವರೇ ಸ್ತೋತ್ರ, ಸ್ತೋತ್ರ ದೇವಾ, ಸ್ತೋತ್ರ ದೇವಾ, ಸ್ತೋತ್ರ ದೇವಾ, ಯೇಸು ದೇವಾ. ಲೆಕ್ಕವಿಲ್ಲದಷ್ಟು ಸಲ ಪಾಪ ಮಾಡಿದರೂ ನಮ್ಮನ್ನು ಕ್ಷಮಿಸುವ ದೇವರೇ ಸ್ತೋತ್ರ, ಸ್ತೋತ್ರ ದೇವಾ, ಸ್ತೋತ್ರ ದೇವಾ, ಸ್ತೋತ್ರ ದೇವಾ, ಯೇಸು ದೇವಾ. ಆದಿಯೂ ಅಂತ್ಯವೂ ಆಗಿರುವ ದೇವರೇ ಸ್ತೋತ್ರ, ಸ್ತೋತ್ರ ದೇವಾ, ಸ್ತೋತ್ರ ದೇವಾ, ಸ್ತೋತ್ರ ದೇವಾ, ಯೇಸು ದೇವಾ. ನಮ್ಮ ಕಷ್ಟ ದುಃಖ ನೋವುಗಳನ್ನು ನೀಗಿಸುವ ದೇವರೇ ಸ್ತೋತ್ರ, ಸ್ತೋತ್ರ ದೇವಾ, ಸ್ತೋತ್ರ ದೇವಾ, ಸ್ತೋತ್ರ ದೇವಾ, ಯೇಸು ದೇವಾ. ನಮ್ಮನ್ನು ಅಂಗೈಯಲ್ಲಿ ಚಿತ್ರಿಸಿ ನಮ್ಮನ್ನು ಪರಿಪಾಲಿಸುವ ದೇವರೇ ಸ್ತೋತ್ರ, ಸ್ತೋತ್ರ ದೇವಾ, ಸ್ತೋತ್ರ ದೇವಾ, ಸ್ತೋತ್ರ ದೇವಾ, ಯೇಸು ದೇವಾ. ಪ್ರತಿ ಕ್ಷಣವೂ ನಮ್ಮನ್ನು ಕೈ ಹಿಡಿದು ಮುನ್ನಡೆಸುವ ದೇವರೇ ಸ್ತೋತ್ರ, ಸ್ತೋತ್ರ ದೇವಾ, ಸ್ತೋತ್ರ ದೇವಾ, ಸ್ತೋತ್ರ ದೇವಾ, ಯೇಸು ದೇವಾ. ತಂದೆಯು ತಾಯಿಯು ಬಂಧುವು ಬಳಗವೂ ಆಗಿರುವ ದೇವರೇ ಸ್ತೋತ್ರ, ಸ್ತೋತ್ರ ದೇವಾ, ಸ್ತೋತ್ರ ದೇವಾ, ಸ್ತೋತ್ರ ದೇವಾ, ಯೇಸು ದೇವಾ. ನಿಜ ದೇವರು ನಿಜ ಮನುಷ್ಯ
ಪ್ರೀತಿಸುವ ಯೇಸುವೆ ಸ್ತೋತ್ರ. ಸ್ತೋತ್ರ ದೇವಾ, ಸ್ತೋತ್ರ ದೇವಾ, ಸ್ತೋತ್ರ ದೇವಾ, ಯೇಸು ದೇವಾ. ನಮ್ಮ ಕಣ್ಣೀರನ್ನ ಒರೆಸಿ ನಮಗೆ ಸಾಂತ್ವನವನ್ನ ನೀಡುವ ಯೇಸುವೆ ಸ್ತೋತ್ರ. ಸ್ತೋತ್ರ ದೇವಾ, ಸ್ತೋತ್ರ ದೇವಾ, ಸ್ತೋತ್ರ ದೇವಾ, ಯೇಸು ದೇವಾ. ನುಡಿದಂತೆ ನಡೆಯುವ ಯೇಸುವೆ ಸ್ತೋತ್ರ. ಸ್ತೋತ್ರ ದೇವಾ, ಸ್ತೋತ್ರ ದೇವಾ, ಸ್ತೋತ್ರ ದೇವಾ, ಯೇಸು ದೇವಾ. ದೀನರನ್ನು, ಬಡವರನ್ನು, ಪಾಪಿಷ್ಠರನ್ನು ಪ್ರೀತಿಸಲು ಕಲಿಸಿದ ಯೇಸುವೆ ಸ್ತೋತ್ರ. ಸ್ತೋತ್ರ ದೇವಾ, ಸ್ತೋತ್ರ ದೇವಾ, ಸ್ತೋತ್ರ ದೇವಾ, ಯೇಸು ದೇವಾ. ನಮ್ಮ ಸಕಲವೂ ಸರ್ವಸ್ವವೂ ಆಗಿರುವ ಯೇಸುವೆ ಸ್ತೋತ್ರ. ಸ್ತೋತ್ರ ದೇವಾ, ಸ್ತೋತ್ರ ದೇವಾ, ಸ್ತೋತ್ರ ದೇವಾ, ಯೇಸು ದೇವಾ. ಈ ಜಗತ್ತು ನಮ್ಮನ್ನ ಕೈ ಬಿಟ್ಟರು ನಮ್ಮನ್ನ ಕೈ ಬಿಡದೆ ಮುನ್ನಡೆಸುವ ಯೇಸುವೆ ಸ್ತೋತ್ರ. ಸ್ತೋತ್ರ ದೇವಾ, ಸ್ತೋತ್ರ ದೇವಾ, ಸ್ತೋತ್ರ ದೇವಾ, ಯೇಸು ದೇವಾ. ಸ್ವರ್ಗ ಸಾಮ್ರಾಜ್ಯಕ್ಕೆ ನಮ್ಮನ್ನು ಬಾಧ್ಯಸ್ಥರನ್ನಾಗಿ ಮಾಡುವ ಯೇಸುವೆ ಸ್ತೋತ್ರ. ಸ್ತೋತ್ರ ದೇವಾ, ಸ್ತೋತ್ರ ದೇವಾ, ಸ್ತೋತ್ರ ದೇವಾ, ಯೇಸು ದೇವಾ. ಸಾವಿನಲ್ಲಿಯೂ ನೋವಿನಲ್ಲಿಯೂ ನಮ್ಮ ಜೊತೆ ಇರುವಂತಹ ಯೇಸುವೆ ಸ್ತೋತ್ರ. ಸ್ತೋತ್ರ ದೇವಾ, ಸ್ತೋತ್ರ ದೇವಾ, ಸ್ತೋತ್ರ ದೇವಾ, ಯೇಸು ದೇವಾ. ನಮ್ಮ ಪಾಪವು ಕಡು ಕೆಂಪಾಗಿದ್ದರೂ ಸಹ ಹಿಮದಂತೆ ಶುಭ್ರಗೊಳಿಸುವ ದೇವರೇ ಸ್ತೋತ್ರ. ಸ್ತೋತ್ರ ದೇವಾ, ಸ್ತೋತ್ರ ದೇವಾ, ಸ್ತೋತ್ರ ದೇವಾ, ಯೇಸು ದೇವಾ. ನಾವು ವಾಸ ಮಾಡಲು ಸುಂದರವಾದ ಪರಿಸರವನ್ನು ವಾತಾವರಣವನ್ನು ದಯಪಾಲಿಸಿದ ದೇವರೇ ಸ್ತೋತ್ರ. ಸ್ತೋತ್ರ ದೇವಾ, ಸ್ತೋತ್ರ ದೇವಾ, ಸ್ತೋತ್ರ ದೇವಾ, ಯೇಸು ದೇವಾ. ನಾವು ಆಧ್ಯಾತ್ಮಿಕತೆಯಲ್ಲಿ ಬೆಳೆಯಲು ಸುಂದರ ದೇವಾಲಯವನ್ನು, ಸಂಸ್ಕಾರಗಳನ್ನು ಪಡೆಯಲು ಗುರುಗಳನ್ನು, ಕನ್ಯಾಸ್ತ್ರೀಯರನ್ನು ದಯಪಾಲಿಸಿದ ದೇವರೇ ಸ್ತೋತ್ರ. ಸ್ತೋತ್ರ ದೇವಾ, ಸ್ತೋತ್ರ ದೇವಾ, ಸ್ತೋತ್ರ ದೇವಾ, ಯೇಸು ದೇವಾ. ನಮ್ಮ ಕಷ್ಟ ದುಃಖ ನೋವುಗಳನ್ನು ಆಲಿಸಲು ನಮಗೆ ನೆರೆ ಹೊರೆಯವರನ್ನು, ಕುಟುಂಬಸ್ಥರನ್ನು ದಯಪಾಲಿಸಿದ ದೇವರೇ ಸ್ತೋತ್ರ. ಸ್ತೋತ್ರ ದೇವಾ, ಸ್ತೋತ್ರ ದೇವಾ, ಸ್ತೋತ್ರ ದೇವಾ, ಯೇಸು ದೇವಾ. ನಾವು ದಾರಿ ತಪ್ಪಿ ನಡೆದರೂ ಸಹ ಅದನ್ನ ತಿದ್ದಿ ಸರಿದಾರಿಯಲ್ಲಿ ನಮ್ಮನ್ನ ಮುನ್ನಡೆಸುವ ದೇವರೇ ಸ್ತೋತ್ರ. ಸ್ತೋತ್ರ ದೇವಾ, ಸ್ತೋತ್ರ ದೇವಾ, ಸ್ತೋತ್ರ ದೇವಾ, ಯೇಸು ದೇವಾ. ಎಲ್ಲ ರೀತಿಯ ಭಯ ಭೀತಿಗಳಿಂದ, ಕಳ್ಳಕಾಕರುಗಳಿಂದ, ಅವಘಡಗಳಿಂದ ನಮ್ಮನ್ನು ರಕ್ಷಿಸುವ ದೇವರೇ ಸ್ತೋತ್ರ. ಸ್ತೋತ್ರ ದೇವಾ, ಸ್ತೋತ್ರ ದೇವಾ, ಸ್ತೋತ್ರ ದೇವಾ, ಯೇಸು ದೇವಾ. ದುಃಖದಲ್ಲಿಯೂ ನಿರಾಸೆಯಲ್ಲಿಯೂ ಕಂಗೆಡಲು ಬಿಡದೆ ನಮ್ಮನ್ನ ಕೈ ಹಿಡಿದು ಮುನ್ನಡೆಸುವ ದೇವರೇ ಸ್ತೋತ್ರ. ಸ್ತೋತ್ರ ದೇವಾ, ಸ್ತೋತ್ರ ದೇವಾ, ಸ್ತೋತ್ರ ದೇವಾ, ಯೇಸು ದೇವಾ. ಜೀವ ಜಲದ ಬುಗ್ಗೆಯಾಗಿರುವ ಯೇಸುವೆ ಸ್ತೋತ್ರ. ಸ್ತೋತ್ರ ದೇವಾ, ಸ್ತೋತ್ರ ದೇವಾ, ಸ್ತೋತ್ರ ದೇವಾ, ಯೇಸು ದೇವಾ. ವರಗಳ ದಾತರಾಗಿರುವ ಪವಿತ್ರಾತ್ಮರೇ ಸ್ತೋತ್ರ. ಸ್ತೋತ್ರ ದೇವಾ, ಸ್ತೋತ್ರ ದೇವಾ, ಸ್ತೋತ್ರ ದೇವಾ, ಯೇಸು ದೇವಾ. ನಮ್ಮ ಶಕ್ತಿಯು ನಮ್ಮ ಬಲವೂ ಆಗಿರುವ ಪವಿತ್ರಾತ್ಮರೇ ಸ್ತೋತ್ರ. ಸ್ತೋತ್ರ ದೇವಾ, ಸ್ತೋತ್ರ ದೇವಾ,
ಶೋಧನೆಗಳಿಂದ ಮುಕ್ತಗೊಳ್ಳಲು ಸಹಾಯ ಮಾಡುವ ಪವಿತ್ರಾತ್ಮರೇ ಸ್ತೋತ್ರ. ಸ್ತೋತ್ರ ದೇವಾ, ಸ್ತೋತ್ರ ದೇವಾ, ಸ್ತೋತ್ರ ದೇವಾ, ಯೇಸು ದೇವಾ. ಸ್ತೋತ್ರ ದೇವಾ, ಸ್ತೋತ್ರ ದೇವಾ, ಸ್ತೋತ್ರ ದೇವಾ, ಯೇಸು ದೇವಾ. ನಮ್ಮನ್ನ ಪ್ರತಿನಿತ್ಯವೂ ಪರಿಪಾಲಿಸುವಂತಹ ದೇವರಿಗೆ ಈ ಗೀತೆಯ ಮೂಲಕ ಸ್ತುತಿ ಸ್ತೋತ್ರಗಳನ್ನ ಸಲ್ಲಿಸೋಣ. ಗೀತೆಯ ಸಂಖ್ಯೆ 139, ಪುಟದ ಸಂಖ್ಯೆ 90. ಸ್ತೋತ್ರ ದೇವಾ, ಸ್ತೋತ್ರ ದೇವಾ, ಸ್ತೋತ್ರ ದೇವಾ, ಯೇಸು ದೇವಾ. ಸ್ತೋತ್ರ ದೇವಾ, ಸ್ತೋತ್ರ ದೇವಾ, ಸ್ತೋತ್ರ ದೇವಾ, ಯೇಸು ದೇವಾ. ನಿನ್ನೆವರೆಗೆ ಕಾದವರೇ ಸ್ತೋತ್ರ ದೇವಾ, ಇನ್ನು ಮುಂದೆ ಕಾಯುವವರೇ ಸ್ತೋತ್ರ ದೇವಾ. ನಿನ್ನೆವರೆಗೆ ಕಾದವರೇ ಸ್ತೋತ್ರ ದೇವಾ, ಇನ್ನು ಮುಂದೆ ಕಾಯುವವರೇ ಸ್ತೋತ್ರ ದೇವಾ. ಸ್ತೋತ್ರ ದೇವಾ, ಸ್ತೋತ್ರ ದೇವಾ, ಸ್ತೋತ್ರ ದೇವಾ, ಯೇಸು ದೇವಾ. ನೋಡಲೆರಡು ಕಣ್ಣು ಕೊಟ್ಟೆ ಸ್ತೋತ್ರ ದೇವಾ, ಕೇಳಲೆರಡು ಕಿವಿಯ ಕೊಟ್ಟೆ ಸ್ತೋತ್ರ ದೇವಾ. ನೋಡಲೆರಡು ಕಣ್ಣ ಕೊಟ್ಟೆ ಸ್ತೋತ್ರ ದೇವಾ, ಕೇಳಲೆರಡು ಕಿವಿಯ ಕೊಟ್ಟೆ ಸ್ತೋತ್ರ ದೇವಾ. ಸ್ತೋತ್ರ ದೇವಾ, ಸ್ತೋತ್ರ ದೇವಾ, ಸ್ತೋತ್ರ ದೇವಾ, ಯೇಸು ದೇವಾ. ನಡೆಯಲೆರಡು ಕಾಲ ಕೊಟ್ಟೆ ಸ್ತೋತ್ರ ದೇವಾ, ದುಡಿಯಲೆರಡು ಕೈಯ ಕೊಟ್ಟೆ ಸ್ತೋತ್ರ ದೇವಾ. ನಡೆಯಲೆರಡು ಕಾಲ ಕೊಟ್ಟೆ ಸ್ತೋತ್ರ ದೇವಾ, ದುಡಿಯಲೆರಡು ಕೈಯ ಕೊಟ್ಟೆ ಸ್ತೋತ್ರ ದೇವಾ. ಸ್ತೋತ್ರ ದೇವಾ, ಸ್ತೋತ್ರ ದೇವಾ, ಸ್ತೋತ್ರ ದೇವಾ, ಯೇಸು ದೇವಾ. ನುಡಿಯದೊಂದು ಬಾಯ ಕೊಟ್ಟೆ ಸ್ತೋತ್ರ ದೇವಾ, ಅರಿವಿಗೊಂದು ಮೆದುಳು ಕೊಟ್ಟೆ ಸ್ತೋತ್ರ ದೇವಾ. ನುಡಿಯದೊಂದು ಬಾಯ ಕೊಟ್ಟೆ ಸ್ತೋತ್ರ ದೇವಾ, ಅರಿವಿಗೊಂದು ಮೆದುಳು ಕೊಟ್ಟೆ ಸ್ತೋತ್ರ ದೇವಾ. ಸ್ತೋತ್ರ ದೇವಾ, ಸ್ತೋತ್ರ ದೇವಾ, ಸ್ತೋತ್ರ ದೇವಾ, ಯೇಸು ದೇವಾ. ಪ್ರೀತಿಸುವ ಮನಸ್ಸು ಕೊಟ್ಟೆ ಸ್ತೋತ್ರ ದೇವಾ, ಕ್ಷಮಿಸಲೆಂದು ಹೃದಯ ಕೊಟ್ಟೆ ಸ್ತೋತ್ರ ದೇವಾ. ಪ್ರೀತಿಸುವ ಮನಸ್ಸು ಕೊಟ್ಟೆ ಸ್ತೋತ್ರ ದೇವಾ, ಕ್ಷಮಿಸಲೆಂದು ಹೃದಯ ಕೊಟ್ಟೆ ಸ್ತೋತ್ರ ದೇವಾ. ಸ್ತೋತ್ರ ದೇವಾ, ಸ್ತೋತ್ರ ದೇವಾ, ಸ್ತೋತ್ರ ದೇವಾ, ಯೇಸು ದೇವಾ. ನನಗಾಗಿ ಜೀವ ಕೊಟ್ಟೆ ಸ್ತೋತ್ರ ದೇವಾ, ಕ್ಷಮಿಸಲೆಂದು ಹೃದಯ ಕೊಟ್ಟೆ ಸ್ತೋತ್ರ ದೇವಾ. ನನಗಾಗಿ ಜೀವ ಕೊಟ್ಟೆ ಸ್ತೋತ್ರ ದೇವಾ, ಕ್ಷಮಿಸಲೆಂದು ಹೃದಯ ಕೊಟ್ಟೆ ಸ್ತೋತ್ರ ದೇವಾ. ಸ್ತೋತ್ರ ದೇವಾ, ಸ್ತೋತ್ರ ದೇವಾ, ಸ್ತೋತ್ರ ದೇವಾ, ಯೇಸು ದೇವಾ. ಸ್ತೋತ್ರ ದೇವಾ, ಸ್ತೋತ್ರ ದೇವಾ, ಸ್ತೋತ್ರ ದೇವಾ, ಯೇಸು ದೇವಾ. ನಾವೆಲ್ಲರೂ ಕುಳಿತುಕೊಳ್ಳೋಣ. ದೇವರ ವಾಕ್ಯವನ್ನ ಆಲಿಸೋಣ. ಸಂತ ಮತ್ತಾಯರು ಬರೆದ ಶುಭ ಸಂದೇಶದಿಂದ ವಾಚನ. ಈ ಧರೆಗೆ ನೀವೇ ಉಪ್ಪೇ ಸಪ್ಪೆಯಾಗಿ ಬಿಟ್ಟರೆ ಅದಕ್ಕೆ ಇನ್ನಾವುದರಿಂದ ಪುನಃ ರುಚಿ ಬಂದಿತು. ಇನ್ನು ಅದು ಕೆಲಸಕ್ಕೆ ಬಾರದ ವಸ್ತು,
ಜನರು ಅದನ್ನು ಆಚೆ ಬಿಸಾಡುತ್ತಾರೆ, ದಾರಿಗರು ಅದನ್ನು ತುಳಿದು ಬಿಡುತ್ತಾರಷ್ಟೇ. ಜಗತ್ತಿಗೆ ನೀವೇ ಜ್ಯೋತಿ. ಬೆಟ್ಟದ ಮೇಲಿನ ಪಟ್ಟಣವನ್ನು ಮುಚ್ಚಿಡಲಾಗದು. ಅಂತೆಯೇ ಯಾರೂ ಸಹ ದೀಪವನ್ನು ಹಚ್ಚಿ ಬಟ್ಟಲ ಕೆಳಗೆ ಬಚ್ಚಿಡುವುದಿಲ್ಲ, ದೀಪಸ್ತಂಭದ ಮೇಲೆ ಇಡುತ್ತಾರೆ. ಆಗ ಅದು ಮನೆಯಲ್ಲಿರುವ ಎಲ್ಲರಿಗೆ ಬೆಳಕನ್ನು ಕೊಡುತ್ತದೆ. ಅದೇ ರೀತಿ ನಿಮ್ಮ ಜ್ಯೋತಿ ಜನರ ಮುಂದೆ ಬೆಳಗಲಿ. ಹೀಗೆ ಅವರು ನಿಮ್ಮ ಸತ್ಕಾರ್ಯಗಳನ್ನು ಕಂಡು ಸ್ವರ್ಗದಲ್ಲಿರುವ ನಿಮ್ಮ ತಂದೆಯನ್ನು ಕೊಂಡಾಡಲಿ. ಹೀಗೆ ನಿಮ್ಮ ಜ್ಯೋತಿ ಜನರ ಮುಂದೆ ಬೆಳಗಲಿ. ಅವರು ನಿಮ್ಮ ಸತ್ಕಾರ್ಯಗಳನ್ನು ಕಂಡು ಸ್ವರ್ಗದಲ್ಲಿರುವ ನಿಮ್ಮ ತಂದೆಯನ್ನು ಕೊಂಡಾಡಲಿ. ಪ್ರಭು ಯೇಸು ಕ್ರಿಸ್ತರಲ್ಲಿ ಆತ್ಮೀಯ ಸಹೋದರ ಸಹೋದರಿಯರೇ, ಕ್ರೈಸ್ತರಾದ ನಾವು ಈ ಧರೆಗೆ ಉಪ್ಪಾಗಬೇಕು, ಈ ಧರೆಗೆ ಜ್ಯೋತಿಯಾಗಬೇಕು ಎಂಬ ಸಂದೇಶವನ್ನ ಇಂದಿನ ಶುಭ ಸಂದೇಶ ನಮಗೆ ನೀಡುತ್ತಿದೆ. ಹೇಗೆ ಉಪ್ಪಾಗುವುದು, ಹೇಗೆ ಈ ಜಗಕ್ಕೆ ಜ್ಯೋತಿಯಾಗುವುದು? ನಮಗೆ ಸಾಮಾನ್ಯವಾಗಿ ಗೊತ್ತು, ಊಟದಲ್ಲಿ ಉಪ್ಪಿಲ್ಲದಿದ್ದಲ್ಲಿ ರುಚಿ ಬರುವುದಿಲ್ಲ. ಅದಕ್ಕೆ ಸ್ವಲ್ಪ ಉಪ್ಪನ್ನು ಸೇರಿಸಿದಾಗ ಮಾತ್ರ ಆ ಊಟಕ್ಕೆ ರುಚಿ ಬರುತ್ತದೆ. ಅದೇ ರೀತಿಯಲ್ಲಿ ಕತ್ತಲೆಯಾಗಿರುವಾಗ ಜ್ಯೋತಿ ಅಥವಾ ಒಂದು ಮೇಣದ ಬತ್ತಿಯನ್ನು ನಾವು ಹೊತ್ತಿಸಿದಾಗ ಅಲ್ಲಿ ಬೆಳಕಾಗುತ್ತದೆ. ನಾವು ಭಾರತ ದೇಶದಲ್ಲಿ ಇರುವುದು ಕೇವಲ ಕೆಲವು ಜನ ಮಾತ್ರ. ಉದಾಹರಣೆಗೆ ನಮ್ಮ ಬಸರಿಕಟ್ಟೆ ಧರ್ಮ ಕೇಂದ್ರವನ್ನ ತೆಗೆದುಕೊಳ್ಳೋಣ. ಇಲ್ಲಿರುವಂತಹ ವ್ಯಾಪ್ತಿಯಲ್ಲಿ ನಾವು ಕಡಿಮೆ ಮಂದಿ ಮಾತ್ರ ಇದ್ದೇವೆ. ನಮ್ಮ ಸುತ್ತಲಿನಲ್ಲಿರುವಂತಹ ಈ ಅಕ್ರೈಸ್ತ ಬಾಂಧವರಿಗೆ ನಾವು ಹೇಗೆ ಜ್ಯೋತಿಯಾಗಬೇಕು, ಹೇಗೆ ಉಪ್ಪಾಗಬೇಕು? ನಮ್ಮ ದಿನನಿತ್ಯದ ಕೆಲಸ ಕಾರ್ಯಗಳಲ್ಲಿ, ನಾವು ಮಾಡುವಂತಹ ಕೆಲಸ ಕಾರ್ಯಗಳಲ್ಲಿ, ನಾವು ಮಾತನಾಡುವಂತಹ ಮಾತುಗಳ ಮೂಲಕ ನಾವು ಕ್ರೈಸ್ತರು, ಇವರು ಕ್ರಿಸ್ತನನ್ನ ಹಿಂಬಾಲಿಸುವವರು ಎಂದು ಅವರು ಗುರುತಿಸಬೇಕು. ಒಬ್ಬ ದಾರ್ಶನಿಕ ಹೀಗೆ ನುಡಿಯುತ್ತಾನೆ: ಬೌದ್ಧನಾಗಬೇಡ, ಬುದ್ಧನಾಗು. ಕ್ರೈಸ್ತನಾಗಬೇಡ, ಕ್ರಿಸ್ತನಾಗು. ಅದರಂತಾಗಬೇಡ, ಅದೇ ಆಗು. ನಾವು ಹೆಸರಿಗೆ ಕೇವಲ ಕ್ರೈಸ್ತರು ಎನಿಸಿಕೊಂಡರೆ ಸಾಲದು, ಬದಲಾಗಿ ಕ್ರಿಸ್ತನಾಗಬೇಕು, ಕ್ರಿಸ್ತನಂತಾಗಬೇಕು, ಕ್ರಿಸ್ತನ ತತ್ವಗಳನ್ನ ಸಾರಬೇಕು. ಯಾವುದು ತತ್ವಗಳು? ಪ್ರಭು ಯೇಸು ಕ್ರಿಸ್ತರು ಸಾರಿದ್ದು ನಾವು ಪರಸ್ಪರ ಪ್ರೀತಿಸಬೇಕು, ನಾವು ಪರಸ್ಪರ ಕ್ಷಮಿಸಬೇಕು. ನಮ್ಮ ಕ್ರೈಸ್ತ ಧರ್ಮದ ಆಧಾರ ಸ್ತಂಭ ಪ್ರೀತಿ. ಪರಸ್ಪರ ನಾವು ಪ್ರೀತಿಸಬೇಕು, ನಿಮ್ಮ ನೆರೆಯವರನ್ನ ಪ್ರೀತಿಸಬೇಕು, ಶತ್ರುಗಳನ್ನ ಪ್ರೀತಿಸಬೇಕು. ಕ್ಷಮಿಸಿ. ಎಷ್ಟು ಸಲ? 7 ಅಲ್ಲ 70 ಸಲ ಕ್ಷಮಿಸಬೇಕು. ತಪ್ಪು ಮಾಡಿದಾಗಲೆಲ್ಲ ಕ್ಷಮಿಸಬೇಕು. ಕಷ್ಟ. ಯೇಸುವಿನ ಬೋಧನೆಯನ್ನ ಪಾಲಿಸುವುದು ಕಷ್ಟ. ಆದರೆ ನಿಜವಾದ ಹಿಂಬಾಲಕರಾಗಬೇಕಾದರೆ ನಾವು ಕ್ರಿಸ್ತನ ತತ್ವಗಳನ್ನ ಪಾಲಿಸಬೇಕು. ಆಗ ಮಾತ್ರ ನಾವು ಕ್ರೈಸ್ತರು, ನಿಜವಾದ ಕ್ರಿಸ್ತನ ಹಿಂಬಾಲಕರು ಎಂಬುದಾಗಿ ತೋರ್ಪಡಿಸಲು ಸಾಧ್ಯವಾಗುತ್ತದೆ. ಅದರಿಂದ ಈ ಜೀವನವನ್ನ ಬಾಳುವಾಗ, ಈ ಜೀವನ ಕೇವಲ 3 ದಿನದ ಬಾಳು ಮಾತ್ರ. ಈ ದಿನದಲ್ಲಿ ನಾವು ಕ್ರಿಸ್ತನನ್ನ ನಿಜವಾಗಿ ಹಿಂಬಾಲಿಸಲು, ಆತನ ತತ್ವಗಳನ್ನ ಪಾಲಿಸಲು, ಇತರರಿಗೆ ನಾವು ಮಾದರಿಯಾಗಲು ಬೇಕಾದಂತಹ ವರದಾನಗಳನ್ನ ಪ್ರಭು ಯೇಸು ನಮಗೆ ನೀಡಲಿ ಎಂದು ಪ್ರಾರ್ಥಿಸೋಣ. ನಾವೆಲ್ಲರೂ ಮೊಣಕಾಲೂರಿ ನಮ್ಮ ಕೋರಿಕೆ, ಬೇಡಿಕೆಗಳನ್ನ, ಅವಶ್ಯಕತೆಗಳಿಗಾಗಿ ಪ್ರಾರ್ಥಿಸೋಣ. ಪರಮ ಪ್ರಸಾದದಲ್ಲಿರುವ ಯೇಸುವನ್ನ ದೃಷ್ಟಿಸಿ ನೋಡೋಣ. ನಮ್ಮ ಕಣ್ಣುಗಳನ್ನ ಮುಚ್ಚುತ್ತಾ ಆಧ್ಯಾತ್ಮಿಕವಾಗಿ ಈ ಪರಮ ಪ್ರಸಾದದಲ್ಲಿರುವ ಯೇಸುವನ್ನ ನಾವು ನೋಡೋಣ. ನಮಗಾಗಿ ಜೀವ ನೀಡಲು ಬಂದವರು. ದೇವರಿಗೆ ಅಸಾಧ್ಯವಾದುದು ಯಾವುದೂ ಇಲ್ಲ, ಎಲ್ಲವೂ ಕೂಡ ಸಾಧ್ಯವಿದೆ. ನಮ್ಮಲ್ಲಿ ನೋವುಗಳಿವೆ, ನಿರಾಶೆಗಳಿವೆ, ಹತಾಶೆಗಳಿವೆ, ಸಮಸ್ಯೆಗಳಿವೆ, ಆರೋಗ್ಯದ ಸಮಸ್ಯೆ, ಕುಟುಂಬದ ಸಮಸ್ಯೆ, ದಾಂಪತ್ಯ ಜೀವನದಲ್ಲಿ ಸಮಸ್ಯೆ, ಮಕ್ಕಳಲ್ಲಿ ಸಮಸ್ಯೆ. ಎಲ್ಲವನ್ನ ಪ್ರಭುವಿನ ಪಾದಕ್ಕೆ ಸಮರ್ಪಿಸೋಣ. ಖಂಡಿತವಾಗಿ ಪ್ರಭುವಿನಲ್ಲಿ ವಿಶ್ವಾಸವಿಟ್ಟವರೆಲ್ಲರೂ ಕೂಡ ಅವರ ವರಪ್ರಸಾದಗಳನ್ನ
ಸುರಿಸಲ್ಪಡುತ್ತಾರೆ, ಅವರ ವರಪ್ರಸಾದಗಳನ್ನ ಸ್ವೀಕರಿಸುತ್ತಾರೆ. ವಿಶೇಷವಾಗಿ ಪ್ರಾರ್ಥಿಸಲು ಕೇಳಿಕೊಂಡಿರುವಂತಹ ಪ್ರತಿಯೊಬ್ಬರಿಗಾಗಿ ಈ ಸಮಯದಲ್ಲಿ ನಾವು ಪ್ರಾರ್ಥಿಸೋಣ. ಭಕ್ತಾದಿಯೊಬ್ಬರಿಗೆ ಉತ್ತಮವಾದ ಕೆಲಸವನ್ನ ದಯಪಾಲಿಸಲಿ ಎಂದು ಪ್ರಾರ್ಥಿಸೋಣ. ದಿನನಿತ್ಯದ ಜೀವನವನ್ನ ಸಾಗಿಸಲು ಬೇಕಾದಂತಹ ಉತ್ತಮ ಕೆಲಸವನ್ನ ದಯಾಮಯ ದೇವರು ಅವರಿಗೆ ನೀಡಲಿ ಎಂಬುದಾಗಿ ಪ್ರಾರ್ಥಿಸೋಣ. ಅದೇ ರೀತಿಯಲ್ಲಿ ಉತ್ತಮ ಆರೋಗ್ಯಕ್ಕಾಗಿ ತಲೆನೋವು ನಿವಾರಣೆಯಾಗಲು ಆರೋಗ್ಯದಾತನಾದಂತಹ ಪ್ರಭು ಯೇಸುವಿನ ಸ್ಪರ್ಶ ಅವರ ಮೇಲೆ, ಆ ಕುಟುಂಬಸ್ಥರ ಮೇಲೆ ಇರಲಿ, ಪ್ರಭು ಅವರನ್ನ ಸ್ಪರ್ಶಿಸಲಿ ಎಂಬುದಾಗಿ ಪ್ರಾರ್ಥಿಸೋಣ. ಇನ್ನೊಬ್ಬ ಭಕ್ತಾದಿ ಮಗು ನನಗೆ 10ನೇ ತರಗತಿಯ ಪರೀಕ್ಷೆಯಲ್ಲಿ ಉತ್ತಮವಾಗಿ ಓದಲು ಮತ್ತು ಉತ್ತಮ ಅಂಕಗಳನ್ನ ಪಡೆಯಲು ಪ್ರಾರ್ಥಿಸಿರಿ, ಅವರ ಕುಟುಂಬದವರಿಗಾಗಿ ಪ್ರಾರ್ಥಿಸಿರಿ ಎಂದು ಕೇಳಿಕೊಂಡಿದ್ದಾರೆ. ಅವರಿಗಾಗಿ ಪ್ರಾರ್ಥಿಸೋಣ. ಅವರ ಆ ಮಗುವಿನ ಭವಿಷ್ಯಕ್ಕಾಗಿ ಪ್ರಾರ್ಥಿಸೋಣ. ಉತ್ತಮ ಅಂಕಗಳನ್ನ ಪಡೆಯುವಂತೆ, ತಮ್ಮ ಭವಿಷ್ಯವನ್ನ ರೂಪಿಸಿಕೊಳ್ಳುವಂತೆ ಪ್ರಾರ್ಥಿಸೋಣ. ಮತ್ತೊಬ್ಬ ಭಕ್ತಾದಿಗಳು ಓದುವ ಸಮಯದಲ್ಲಿ ಒಳ್ಳೆಯ ನೆನಪಿಗಾಗಿ, ಪರೀಕ್ಷೆಯಲ್ಲಿ ಓದಿದ್ದು ನೆನಪಾಗಲು ಮತ್ತು ಉತ್ತಮ ಆರೋಗ್ಯಕ್ಕಾಗಿ, ಗಗನಸಖಿಯಾಗಲು ತಯಾರಿಕೆಯನ್ನ ನಡೆಸುವಾಗ ಅದಕ್ಕೆ ಬೇಕಾದ ಒಳ್ಳೆಯ ಫಲ ಸಿಗಲು ಮತ್ತು ಒಳ್ಳೆಯ ಆರೋಗ್ಯವನ್ನ ದಯಪಾಲಿಸಿರಿ ಎಂದು, ಉತ್ತಮ ಕೆಲಸವನ್ನ ನೀಡಿರಿ, ದಯಪಾಲಿಸಿರಿ ಎಂಬುದಾಗಿ ಪ್ರಾರ್ಥಿಸಿದ್ದಾರೆ. ಕ್ರೀಡೆಯಲ್ಲಿ ಸಾಧನೆ ಮಾಡಲು ಒಳ್ಳೆಯ ಫಲವನ್ನ ದಯಪಾಲಿಸಿರಿ. ಈ ವರ್ಷ ವಿಶೇಷವಾಗಿ 2025ನೇ ವರ್ಷದಲ್ಲಿ ಉತ್ತಮವಾಗಿ ಸಾಗಲು, ಒಳ್ಳೆಯದಾಗಿ ಬದುಕಲು ಕೇಳಿಕೊಂಡಿದ್ದಾರೆ. ತಂದೆ ತಾಯಿಗಳಿಗೆ, ತಂಗಿಗೆ ಉತ್ತಮ ಆರೋಗ್ಯವನ್ನ ದಯಪಾಲಿಸಿ ಎಂದು ಕೇಳಿಕೊಂಡಿದ್ದಾರೆ. ಕುಟುಂಬದಲ್ಲಿ ಶಾಂತಿ ಸಮಾಧಾನವಿರಲು, ನಮ್ಮ ಕುಟುಂಬಗಳಲ್ಲೂ ಕೂಡ ಶಾಂತಿ ಸಮಾಧಾನದ ಅವಶ್ಯಕತೆ ಇದೆ, ಅದಕ್ಕಾಗಿ ಪ್ರಾರ್ಥಿಸೋಣ. ಪ್ರಥಮ PUC ಪರೀಕ್ಷೆಯಲ್ಲಿ ಉತ್ತಮ ಅಂಕಗಳನ್ನು ಗಳಿಸಲು, ಕುಟುಂಬದ ಎಲ್ಲಾ ಕಷ್ಟ ದುಃಖ ನೋವುಗಳನ್ನ ನಿವಾರಿಸಲು, ಅದೇ ರೀತಿಯಲ್ಲಿ ಜೋಯಲ್ ಉತ್ತಮ ಆರೋಗ್ಯಕ್ಕಾಗಿ ಮತ್ತು ಮುಂದಿನ ವಾರ ಬರೆಯುವಂತಹ CA ಪರೀಕ್ಷೆಯನ್ನು ಉತ್ತಮವಾಗಿ ಬರೆಯಲು ಸಂತ ಲಾರೆನ್ಸರ ಮುಖಾಂತರ, ನಮ್ಮ ಪಾಲಕ ಸಂತರ ಮುಖಾಂತರ ದೇವರಲ್ಲಿ ಪ್ರಾರ್ಥಿಸೋಣ. ಆತನಿಗೆ ಬೇಕಾದ ಉತ್ತಮ ಆರೋಗ್ಯವನ್ನ, ಮನಸ್ಸಿಗೆ ಶಾಂತಿ ಸಮಾಧಾನವನ್ನ, ಜ್ಞಾನವನ್ನ ದಯಪಾಲಿಸಿರಿ ಎಂಬುದಾಗಿ ಪ್ರಾರ್ಥಿಸೋಣ. ಒಳ್ಳೆಯ ಆರೋಗ್ಯಕ್ಕಾಗಿ, ತಲೆನೋವಿನ ನಿವಾರಣೆಗಾಗಿ ಭಕ್ತರೊಬ್ಬರು ಕೇಳಿಕೊಂಡಿದ್ದಾರೆ. ಅದೇ ರೀತಿಯಲ್ಲಿ ನಮ್ಮ ಧರ್ಮ ಕೇಂದ್ರದಿಂದ ರಾಷ್ಟ್ರ ಮಟ್ಟವನ್ನ ಪ್ರತಿನಿಧಿಸುತ್ತಿರುವ ಅನಿಶಾ, ಈ ಬಾಲಕಿಗಾಗಿ ಪ್ರಾರ್ಥಿಸೋಣ. ನಮ್ಮ ಧರ್ಮ ಕೇಂದ್ರದ ಪ್ರತಿಷ್ಠೆ, ಹೆಮ್ಮೆ, ಆಕೆಗೆ ಬೇಕಾದಂತಹ ಉತ್ತಮ ಆರೋಗ್ಯವನ್ನ, ಮಾನಸಿಕ ಸ್ಥೈರ್ಯ, ಧೈರ್ಯವನ್ನ ಮತ್ತು ಅಲ್ಲಿ ಸುರಕ್ಷತೆಗಾಗಿ ಪ್ರಾರ್ಥಿಸೋಣ. ಮತ್ತೊಬ್ಬ ಭಕ್ತಾದಿಯೊಬ್ಬರು 2024ರಲ್ಲಿ ದೊರೆತಂತಹ ಎಲ್ಲ ಉಪಕಾರಗಳನ್ನ ಸ್ಮರಿಸಿ ದೇವರಿಗಾಗಿ ಕೃತಜ್ಞತೆಯನ್ನ ಸಲ್ಲಿಸಿದ್ದಾರೆ. ಅದೇ ರೀತಿಯಲ್ಲಿ ಅವರ ಕುಟುಂಬಸ್ಥರಿಗೆ ಬೇಕಾದ ಉತ್ತಮ ಶಾಂತಿ ಸಮಾಧಾನವನ್ನ ಕೇಳಿಕೊಂಡಿದ್ದಾರೆ. ಕೊಟ್ಟ ಹಣ ವಾಪಸ್ ಬರುವಂತೆ, ಸಾಲದ ಹಣ ವಾಪಸ್ ಬರುವಂತೆ ಮತ್ತು ಎಲ್ಲಾ ಸಾಲ ಬಂಧನದಿಂದ ಬಿಡುಗಡೆಯಾಗಲು ನಮ್ಮ ಪ್ರಭು ಯೇಸು ಕ್ರಿಸ್ತರಲ್ಲಿ ಪ್ರಾರ್ಥಿಸೋಣ. ಪ್ರಭುವಿನ ಆಶೀರ್ವಾದ ಈ ಕುಟುಂಬದ ಮೇಲೆ, ಅದೇ ರೀತಿಯಲ್ಲಿ ಕೂಲಿ ಟೈಮ್ನಿಂದ ಕೆಲಸಗಾರರು ಬಿಟ್ಟು ಹೋಗುವಂತೆ ಕೇಳಿಕೊಂಡಿದ್ದಾರೆ. ಇವರಿಗಾಗಿ ಪ್ರಾರ್ಥಿಸೋಣ. ಅದೇ ರೀತಿಯಲ್ಲಿ ಇಂದು ನಡೆಯುವ ಉನ್ನತ ಶಿಕ್ಷಣದ ಪರೀಕ್ಷೆಯನ್ನು ಉತ್ತಮವಾಗಿ ಮಾಡಲು ಭಕ್ತಾದಿಯೊಬ್ಬರು ಕೇಳಿಕೊಂಡಿದ್ದಾರೆ. ಅವರಿಗಾಗಿ ಪ್ರಾರ್ಥಿಸೋಣ. ದಯಾಮಯ ದೇವರವರನ್ನು ಆಶೀರ್ವದಿಸಲಿ, ಉತ್ತಮ ಜ್ಞಾನ ಬುದ್ಧಿಯನ್ನ ದಯಪಾಲಿಸಲಿ. ಮತ್ತೊಬ್ಬ ಭಕ್ತಾದಿಯೊಬ್ಬರು ಆಕೆಯ ತಾಯಿಗಾಗಿ, ತಾಯಿಯ ಉತ್ತಮ ಆರೋಗ್ಯಕ್ಕಾಗಿ ಪ್ರಾರ್ಥಿಸಲು ಕೇಳಿಕೊಂಡಿದ್ದಾರೆ. ಅದೇ ರೀತಿಯಲ್ಲಿ ಅವರ ಅಕ್ಕನಿಗೆ ಉತ್ತಮ ಕೆಲಸ ದೊರೆಯುವಂತೆ, ಅವರ ಕೆಲಸದ ಜಾಗದಲ್ಲಿ ಮಾನಸಿಕ ಸ್ಥೈರ್ಯ, ಶಾಂತಿ ಸಮಾಧಾನ ನೆಲೆಸುವಂತೆ ಪ್ರಾರ್ಥಿಸಿದ್ದಾರೆ. ಅದೇ ರೀತಿಯಲ್ಲಿ ಅವರಿಗೆ ಉತ್ತಮ ಆರೋಗ್ಯವನ್ನ ದಯಪಾಲಿಸಿರಿ ಎಂಬುದಾಗಿ ಕೇಳಿಕೊಂಡಿದ್ದಾರೆ. ಅದೇ ರೀತಿಯಲ್ಲಿ ಭಕ್ತಾದಿಯೊಬ್ಬರಿಗೆ ಬೇಕಾದ ಉತ್ತಮ ಆಯುರಾರೋಗ್ಯ, ಬಲ, ಶಾಂತಿ, ಸಮಾಧಾನ, ಜರ್ಮನ್ ಭಾಷೆಯನ್ನ ಕಲಿಯುವಂತೆ ಬೇಕಾದಂತಹ ಎಲ್ಲವರ ಪ್ರಸಾದಗಳನ್ನ ಪ್ರಭು ಯೇಸುವಿನಲ್ಲಿ ಪ್ರಾರ್ಥಿಸಿದ್ದಾರೆ. ಆತ್ಮೀಯ ಸೋದರ ಸೋದರಿಯರೇ, ಈ ಎಲ್ಲ ಕೋರಿಕೆಗಳ ಈಡೇರಿಕೆಗಾಗಿ ಪರಮ ಪ್ರಸಾದದಲ್ಲಿರುವ ಯೇಸುವಿನಲ್ಲಿ ಪ್ರಾರ್ಥಿಸುವಾಗ
ನಮಗಾಗಿಯೂ ಕೂಡ ಪ್ರಾರ್ಥಿಸೋಣ. ನಮ್ಮ ಬಲಗೈಯನ್ನ ನಮ್ಮ ಎದೆಯ ಮೇಲೆ ಇಟ್ಟುಕೊಳ್ಳುತ್ತಾ ನಮ್ಮ ಕಣ್ಣುಗಳನ್ನು ಮುಚ್ಚುತ್ತಾ ಪ್ರಾರ್ಥಿಸೋಣ. ದಯಾಮಯ ದೇವರೇ, ನಮ್ಮ ನ್ಯೂನ್ಯತೆಗಳು, ಅಬಲತೆಗಳು ನಿಮಗೆ ತಿಳಿದಿದೆ. ನಮ್ಮ ದೌರ್ಬಲ್ಯಗಳ ಅರಿವು ನಿಮಗಿದೆ. ನಮ್ಮ ಕುಟುಂಬಗಳ ನೋವುಗಳು, ಸಮಸ್ಯೆಗಳು ನಿಮಗೆ ತಿಳಿದಿವೆ. ಎಲ್ಲವನ್ನ ನಿವಾರಿಸಿರಿ. ನಿಮ್ಮ ಚಿತ್ತದಂತೆ ಆಗಲಿ, ನನ್ನ ಚಿತ್ತದಂತೆ ಅಲ್ಲ, ನಮ್ಮ ಚಿತ್ತದಂತೆ ಅಲ್ಲ, ಬದಲಾಗಿ ನಿಮ್ಮ ಚಿತ್ತದಂತೆ ನಮ್ಮ ಕುಟುಂಬಗಳಲ್ಲಿ, ನಮ್ಮ ಧರ್ಮ ಕೇಂದ್ರದಲ್ಲಿ ನಡೆಯಲಿ. ನಮಗೆ ಅವಶ್ಯಕತೆ ಇರುವಂತಹ ಉತ್ತಮ ಆಯುರಾರೋಗ್ಯವನ್ನ ದಯಪಾಲಿಸಿರಿ. ನಮ್ಮನ್ನು ಆಶೀರ್ವದಿಸಿರಿ. ನಮ್ಮ ಕುಟುಂಬಗಳನ್ನ ಆಶೀರ್ವದಿಸಿರಿ. ನಮ್ಮ ಮನೆ ಮಕ್ಕಳನ್ನ, ನಮ್ಮ ಜಮೀನನ್ನ, ನಾವು ಕೆಲಸ ಮಾಡುವಂತಹ ಸ್ಥಳಗಳನ್ನ ಆಶೀರ್ವದಿಸಿರಿ. ಸಂತ ಲಾರೆನ್ಸರ ಮುಖಾಂತರ ಪ್ರಾರ್ಥಿಸೋಣ. ಸಂತ ಲಾರೆನ್ಸರೇ, ನಮಗಾಗಿ ಪ್ರಭು ಯೇಸುವಿನಲ್ಲಿ ಭಿನ್ನಯಿಸಿರಿ. ನಮ್ಮ ಕುಟುಂಬಗಳನ್ನು ಆಶೀರ್ವದಿಸುವಂತೆ, ನಮ್ಮಲ್ಲಿ ಪ್ರಭು ನೆಲೆಸುವಂತೆ ಪ್ರಾರ್ಥಿಸಿರಿ ಎಂಬುದಾಗಿ ಪ್ರಾರ್ಥಿಸೋಣ. ನಮ್ಮೆಲ್ಲ ಕೋರಿಕೆ ಬೇಡಿಕೆಗಳನ್ನು ಸಮರ್ಪಿಸುತ್ತಾ ಪ್ರಭು ಕಲಿಸಿದ ಪ್ರಾರ್ಥನೆಯನ್ನ ನಮ್ಮ ಕರಗಳನ್ನು ಚಾಚುತ್ತಾ ಪ್ರಾರ್ಥಿಸೋಣ. ಸ್ವರ್ಗದಲ್ಲಿರುವ ಸ್ವರ್ಗದಲ್ಲಿರುವ ನಮ್ಮ ತಂದೆಯೇ, ನಿಮ್ಮ ನಾಮ ಪೂಜಿತವಾಗಲಿ, ನಿಮ್ಮ ರಾಜ್ಯ ಬರಲಿ, ನಿಮ್ಮ ಚಿತ್ತ ಸ್ವರ್ಗದಲ್ಲಿ ನೆರವೇರುವ ಪ್ರಕಾರ ಭೂಮಿಯಲ್ಲಿಯೂ ನೆರವೇರಲಿ. ನಮ್ಮ ಅನುದಿನದ ಆಹಾರವನ್ನು ಇಂದು ನಮಗೆ ನೀಡಿರಿ. ನಮಗೆ ತಪ್ಪು ಮಾಡುವವರನ್ನು ನಾವು ಕ್ಷಮಿಸುವ ಪ್ರಕಾರ ನಮ್ಮ ಪಾಪಗಳನ್ನು ಕ್ಷಮಿಸಿರಿ. ನಮ್ಮನ್ನು ಶೋಧನೆಗೆ ಒಳಪಡಿಸಿರಿ, ಕೇಡಿನಿಂದ ನಮ್ಮನ್ನು ರಕ್ಷಿಸಿರಿ. ಸ್ವರ್ಗದಲ್ಲಿರುವ ನಮ್ಮ ತಂದೆಯೇ, ನಿಮ್ಮ ನಾಮ ಪೂಜಿತವಾಗಲಿ, ನಿಮ್ಮ ರಾಜ್ಯ ಬರಲಿ, ನಿಮ್ಮ ಚಿತ್ತ ಸ್ವರ್ಗದಲ್ಲಿ ನೆರವೇರುವ ಪ್ರಕಾರ ಭೂಮಿಯಲ್ಲಿಯೂ ನೆರವೇರಲಿ. ನಮ್ಮ ಅನುದಿನದ ಆಹಾರವನ್ನು ಇಂದು ನಮಗೆ ನೀಡಿರಿ. ನಮಗೆ ತಪ್ಪು ಮಾಡುವವರನ್ನು ನಾವು ಕ್ಷಮಿಸುವ ಪ್ರಕಾರ ನಮ್ಮ ಪಾಪಗಳನ್ನು ಕ್ಷಮಿಸಿರಿ. ನಮ್ಮನ್ನು ಶೋಧನೆಗೆ ಒಳಪಡಿಸಿರಿ, ಕೇಡಿನಿಂದ ನಮ್ಮನ್ನು ರಕ್ಷಿಸಿರಿ. ಪಿತರಿಗೂ ಸುತರಿಗೂ ಮತ್ತು ಪವಿತ್ರ ಆತ್ಮರಿಗೂ ಮಹಿಮೆಯಾಗಲಿ. ಈಗ ವಿಶೇಷವಾಗಿ ನಮ್ಮ ರೋಗ ಸೌಖ್ಯಕ್ಕಾಗಿ ಪ್ರಾರ್ಥಿಸೋಣ. ನಮ್ಮಲ್ಲಿರುವಂತಹ ರೋಗಗಳು ನಿವಾರಣೆಯಾಗಲಿ. ಪ್ರಭು ಯೇಸು ಕ್ರಿಸ್ತರ ರಕ್ತದ ಮೂಲಕ ಅವುಗಳೆಲ್ಲವೂ ತೊಳೆಯಲ್ಪಡಲಿ. ಪ್ರಭು ಯೇಸುವಿನ ಸ್ಪರ್ಶದ ಮೂಲಕ ನಮ್ಮಲ್ಲಿರುವಂತಹ, ನಮ್ಮ ದೇಹದಲ್ಲಿರುವಂತಹ ಎಲ್ಲ ರೋಗಗಳು ನಿವಾರಣೆಯಾಗಲಿ ಎಂಬುದಾಗಿ ಪ್ರಾರ್ಥಿಸೋಣ. ನಮ್ಮ ಕರಗಳನ್ನ, ಬಲಗೈಯನ್ನ ನಮ್ಮ ಎದೆಯ ಮೇಲೆ ಇಟ್ಟುಕೊಳ್ಳೋಣ. ಪ್ರಾರ್ಥಿಸೋಣ. ನಮ್ಮ ಕಣ್ಣುಗಳನ್ನ ಮುಚ್ಚುತ್ತಾ, ದಯಾಮಯ ತಂದೆಯೇ, ಪುನರಾವರ್ತಿಸಿ, ದಯಾಮಯ ತಂದೆಯೇ, ನಿಮ್ಮ ಪುತ್ರ ಪ್ರಭು ಯೇಸು ಕ್ರಿಸ್ತರ ಪೂಜ್ಯ ರಕ್ತದ ಮೂಲಕ ನಮ್ಮ ದೇಹದಲ್ಲಿರುವ ರೋಗಗಳನ್ನು ನಿವಾರಿಸಿರಿ. ದಯಾಮಯ ತಂದೆಯೇ, ನಿಮ್ಮ ಪುತ್ರ ಪ್ರಭು ಯೇಸು ಕ್ರಿಸ್ತರ ಪೂಜ್ಯ ರಕ್ತದ ಮೂಲಕ ನನ್ನ ದೇಹದಲ್ಲಿರುವ ರೋಗಗಳನ್ನು ನಿವಾರಿಸಿರಿ. ದಯಾಮಯ ತಂದೆಯೇ, ನಿಮ್ಮ ಪುತ್ರ ಪ್ರಭು ಯೇಸು ಕ್ರಿಸ್ತರ ಪೂಜ್ಯ ರಕ್ತದ ಮೂಲಕ ನನ್ನ ದೇಹದಲ್ಲಿರುವ ರೋಗಗಳನ್ನು ನಿವಾರಿಸಿರಿ. ಪ್ರಭು ಯೇಸುವೇ, ನನ್ನಲ್ಲಿರುವ ನಿರಾಶೆಯನ್ನು, ಹತಾಶೆಯನ್ನು, ಸಮಸ್ಯೆಯನ್ನು, ಆರ್ಥಿಕ ಸಮಸ್ಯೆ, ಪ್ರತಿಯೊಂದು ಸಮಸ್ಯೆಗಳನ್ನು, ದೇಹದಲ್ಲಿರುವ ನ್ಯೂನ್ಯತೆಗಳನ್ನು ನಿಮ್ಮ ರಕ್ತದ ಮೂಲಕ ನಿವಾರಿಸಿರಿ. ಪ್ರಭು ಯೇಸುವೇ, ನಮ್ಮನ್ನು
ಆಶೀರ್ವದಿಸಿರಿ. ನಿಮ್ಮ ಪೂಜ್ಯ ಶರೀರ ಪೂಜ್ಯ ರಕ್ತದ ಮೂಲಕ ನನ್ನ ದೇಹದಲ್ಲಿರುವ ಪ್ರತಿಯೊಂದು ನ್ಯೂನತೆಯನ್ನು, ಸೈತಾನನ ಶೋಧನೆಯನ್ನು ನಿವಾರಿಸಿರಿ. ನನ್ನಿಂದ ಅವುಗಳೆಲ್ಲವನ್ನು ತೊಲಗಿಸಿರಿ. ಪವಿತ್ರಾತ್ಮರೇ, ನನ್ನನ್ನು ನನ್ನ ಕುಟುಂಬವನ್ನು ಬಲಗೊಳಿಸಿರಿ. ಪವಿತ್ರಾತ್ಮರೇ, ನಿಮ್ಮ ವರದಾನಗಳಿಂದ, ನಿಮ್ಮ ದ್ವಾದಶ ಫಲಗಳಿಂದ ನನ್ನನ್ನು ತುಂಬಿಸಿರಿ. ನಮ್ಮ ಕುಟುಂಬವನ್ನು ತುಂಬಿಸಿರಿ. ನಮ್ಮ ಧರ್ಮ ಕೇಂದ್ರವನ್ನು ತುಂಬಿಸಿರಿ. ನಾವೆಲ್ಲರೂ ಪ್ರೀತಿ, ಶಾಂತಿ, ಸಮಾಧಾನ, ಐಕ್ಯತೆ, ಅನ್ಯೋನ್ಯತೆಯಿಂದ ಜೀವಿಸುವೆ. ನಿಮ್ಮ ವರದಾನಗಳನ್ನು ಸುರಿಸಿರಿ. ಯೇಸುವೆ ಸ್ತೋತ್ರ, ಯೇಸುವೆ ಸ್ತೋತ್ರ, ಯೇಸುವೆ ವಂದನೆ, ಯೇಸುವೆ ಆರಾಧನೆ, ಯೇಸುವೆ ಮಹಿಮೆ. ಹಾಲೆಲೂಯಾ, ಹಾಲೆಲೂಯಾ, ಹಾಲೆಲೂಯಾ. ಪ್ರಭುವಿನ ಆಶೀರ್ವಾದಕ್ಕೆ ನಮ್ಮನ್ನೇ ನಾವು ಸಿದ್ಧ ಮಾಡಿಕೊಳ್ಳೋಣ. ಎಂತ ದೇವ ಪ್ರಭುವೇ, ಅದ್ಭುತಕರವಾದ ಸಂಸ್ಕಾರವನ್ನು ನಿಮ್ಮ ಶಿಲುಬೆಯ ಸ್ಮಾರಕವಾಗಿ ಬಿಟ್ಟಿದ್ದೀರಿ. ನಾವು ನಿಮ್ಮ ಶರೀರ ಮತ್ತು ರಕ್ತದ ಪರಮ ರಹಸ್ಯಗಳನ್ನು ಆರಾಧಿಸಿ ಅದರಿಂದ ನಿಮ್ಮ ರಕ್ಷಣಾ ಫಲಗಳನ್ನು ನಮ್ಮಲ್ಲಿ ಸದಾ ಅನುಭವಿಸುವಂತೆ ಮಾಡಿರಿ. ಪಿತಾ ದೇವರೊಂದಿಗೆ ಪವಿತ್ರಾತ್ಮರ ಐಕ್ಯದಲ್ಲಿ ಯುಗ ಯುಗಾಂತರಕ್ಕೂ ಜೀವಿಸಿ ಆಳುವ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಜೀವವು